ನಮಸ್ಕಾರ. ಸೊ ಡೇ ಟು ಆಫ್ ವ್ಲಾಗಿಂಗ್ ಡೇ 2 ಆಗಿದೆ. ಸೊ ನಿನ್ನೆ ಬರೀ 49 ಸೆಕೆಂಡ್ಸ್ ಇರೋ ಏನೋ ಒಂದು ಕ್ಲಿಪ್ ಹಾಕಿದ್ದೆ. ಸೊ ಇವತ್ತು ನನ್ನ ದಿನಚರಿ ಹೇಗಿರುತ್ತೆ ಅದ್ರದ್ದೊಂದು ಕ್ಲಿಪ್ ಹಾಕ್ತೀನಿ. ಎಲ್ಲಾದ್ರದ್ದು ಸ್ವಲ್ಪನೇ ಕ್ಲಿಪ್ ಹಾಕೊಂಡು ಬರ್ತೀನಿ. ನೋಡಿ ಹೇಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಇಲ್ಲ ಕಮೆಂಟ್ ಮೂಲಕ ಹಿಂಗೆ ಮಾಡು ಅಂತ ತಿಳಿಸಿ ಏನೋ ಒಂದು ಹೇಳಿ. ಇವಾಗ ನನ್ನ ಪ್ಲಾನ್ ಇರೋದು ಸದ್ಯಕ್ಕೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಜಿಮ್ಗೆ ಹೋಗೋಣ. ಯಾವ್ಯಾವ ವರ್ಕೌಟ್ ಮಾಡ್ತೀನಿ ತೋರಿಸ್ತೀನಿ. ಆಲ್ ಸೆಟ್ ಗೈಸ್. ಸೊ ಜಿಮ್ಗೆ ಹೋಗೋಕೆ ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ ಜಿಮ್ಮಿಗೆ. ತೋರಿಸ್ತೀನಿ ನನ್ನ ಗಾಡಿಯಾಗ ಆಲ್ರೆಡಿ ಬಿಡಿರುತ್ತೆ. ಬಾಯಮ್ಮ. ಸೊ ನನ್ನ ಗಾಡಿ ಬಂದಿದೆ. ಸೊ ಆಲ್ರೆಡಿ ವಾರ್ಮ್ ಅಪ್ ಮಾಡಿ. ಸೊ ಇವಾಗ ವರ್ಕೌಟ್ ಸ್ಟಾರ್ಟ್ ಬ್ಯಾಕ್ ವರ್ಕೌಟ್ ಇರೋದು. ಸೊ ನಾನು ಮಂಡೆ ಯೂಶಲ್ ಆಗಿ ಬ್ಯಾಕ್ ವರ್ಕೌಟ್ ಮನೆ ತೋರಿಸ್ತೀನಿ ಅಲ್ವಾ. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಎಲಿಫೆಂಟ್ ರೋಸ್ ಅಂತಾರೆ. ಸೊ ಕೇಬಲ್ ಇದೆಯಲ್ಲ, ಎರಡು ಕೈಯಲ್ಲಿ ಹಿಡ್ಕೊಂಡು ಫುಲ್ ಮಾಡೋದು. ಸೊ ಅದೇನು ಮಾಡುತ್ತೆ, ಈ ಮಸಲ್ನ ಸ್ಕ್ವೀಸ್ ಮಾಡುತ್ತೆ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಎಲಿಫೆಂಟ್ ರೋಸ್ ಅಂತ ಏನು ಹೇಳಿದೆ, ಇದು 3 ಸೆಟ್ಸ್ ಮಾಡ್ತೀನಿ. ಬೆಲ್ಲೂರ್ವರೆಗೂ ಹೋಗುತ್ತೆ. ಸೊ ಬೆಲ್ಲೂರ್ವರೆಗೂ ಹೋಗಿದ ತಕ್ಷಣ ಅದು ಕಂಪ್ಲೀಟ್ ಆಗಿದೆ ಅಂತ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕಿತ್ತು. ಅವಾಗಲೇ ಅದು ಎಫೆಕ್ಟಿವ್ ಆಗಿಬಿಡೋದು. ಸಿಟ್ಟು ಬರ್ತಾ ಇದೆ. ಸೊ ಬನ್ನಿ. ಬಿಸಿಲಿದೆ ಇವತ್ತು, ಕ್ಲೈಮೇಟ್ ಸಕ್ಕತ್ತಾಗಿದೆ. ತೋರಿಸ್ತೀನಿ. ಕ್ಲೈಮೇಟ್ ಚೆನ್ನಾಗಿದೆ ಇವತ್ತು. ಸೊ ಅಷ್ಟೇ, ಇನ್ನು 3 ಸೆಟ್ ಮಾಡಿಬಿಡ್ತೀನಿ. ಇದು ಫೇಲ್ಯೂರು ಮಾಡಿಬಿಟ್ಟು ನೆಕ್ಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಬೈಸೆಪ್ಸ್. The same workout weight increase same biceps weight increase 25 last set. ಇವಾಗ 35 ಹಾಕೊಂತೀನಿ. 35 ಹಾಕೋಣ. ಪೆಲ್ಸ್ ಶೇಪ್ ಇಲ್ಲ. ಶೇಪ್ ಇತ್ತು ಮುಂಚೆ. ಇವಾಗ ವೀಕ್ ಆದ್ಮೇಲೆ ಮತ್ತೆ ವರ್ಷ ಆದಮೇಲೆ 1 ವೀಕ್ ಆಗಿದೆ. ಸೊ ಎಲ್ಲ ಹೋಗ್ಬಿಡಿದೆ. ಯಾರು ಹಿಂಗೆ ಇಟ್ಕೊಬೋದು, ಬಟ್ ಬಿರಿಯಾಡ್ ಅನಿಸ್ತಾ ಇದೆ ನನಗೆ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ವರ್ಕೌಟ್. ಡಂಬಲ್ಸ್ ಅಲ್ಲಿ ಕರ್ಲ್ಸ್ ಸ್ಕ್ವೀಸ್ ಮಾಡ್ತೀನಿ. ಡಂಬಲ್ಸ್ನ ಹಿಂಗೆ ತೊಗೊಂಡು ಹಿಂಗೆ ಸ್ಕ್ವೀಸ್ ಮಾಡ್ತೀನಿ. ಅವಾಗ ಈ ವೇಟಿಗೆ ಜಾಸ್ತಿ ಫೋಕಸ್ ಆಗುತ್ತೆ.
ಮತ್ತೆ ಗಾಯ್ಸ್ ಹೊರಗಡೆ ಪೂರಂಗ್ ಮಾಡ್ಕೊಂಡೆ ಹೊರಡೋದು ವಾಪಸ್ ಹೋಗೋದೀಗ ಅಂಕಲ್ಗೆ ಹೇಳ್ಬಿಟ್ಟು ಕೊಡ್ತಾ ಇರೋದು. ಸೊ ಇವಾಗ ಹೋಗಿ ಮಲ್ಕೊಂಡು ಮನೆಗೆ ಹೋಗೋಣ. ಸೊ ಗಾಯ್ಸ್ ಮನೆಗೆ ಬಂದಿದ್ದಾಯಿತು, ವರ್ಕೌಟ್ ಎಲ್ಲ ಮಾಡಿ ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಸೊ ನಮ್ಮಮ್ಮ ಪೊಂಗಲ್ ಮಾಡಿದಾರಂತೆ ಅಷ್ಟೇ. ಇವತ್ತಿನ ವರ್ಕೌಟ್ ಮುಗೀತು. ಇನ್ನು ಈಗ ಇನ್ನೊಂದ್ಸತಿ ಟಿಫನ್ ಮಾಡಿ ಮಲ್ಕೊಂಡು ಮತ್ತೆ ಆಮೇಲೆ ನಾನು. ಸೊ ಗೈಸ್ 2 ಕ್ಲಾಸ್ ಆಗಿದೆ ಅನಿಸುತ್ತೆ. ಒಂದು ನಮ್ಮ ಅಮ್ಮಗೆ ಕೊಡ್ತೀನಿ. ಅಷ್ಟೇ 2 ಕ್ಲಾಸ್ ಮಾಡಿದ್ದೀನಿ, 1 ಕ್ಲಾಸ್ ನಮ್ಮ ಅಮ್ಮಗೆ ಕೊಡ್ತೀನಿ. ಹೋಳಿ ಥ್ಯಾಂಕ್ಸ್ ಮಗನೇ. ಹಾಯ್ ಗಾಯ್ಸ್, ನಾನು ನಗ್ತಾ ಇದ್ದೇನೆ. ಇಲ್ಲ ಕಡಿಮೆ ಮಾಡ್ಬಿಡಿ, ಇಲ್ಲ ಆಫ್ ಮಾಡ್ಬಿಡಿ. ಬಿಡಿ ಮಗ, ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡು. ಸೊ ಟೈಮ್ ಇವಾಗ 1:15 ಊಟಕ್ಕೆ ಬಂದಿದ್ದೀವಿ ಆಫೀಸಲ್ಲಿ. ಹುಡುಗನ್ ತೋರಿಸ್ತಿದ್ದಾಳೆ. ಅವನಿಗೆ ಶೈ ಎಲ್ಲಿ ಹುಡುಗಿರು ನೋಡ್ಬಿಟ್ಟು ಮೆಸ್ಟಾದಲ್ಲಿ ರಿಕ್ವೆಸ್ಟ್ ಕಳಿಸ್ಬಿಡ್ತಾರ ಅಂತ. ಅವ್ನು ಇನ್ಸ್ಟಾ ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಏನಂತೀಯ ಮಗ? ತುಂಬ ಪ್ರೊಫೆಷ್ನಲ್ ಆಗಿ ಆಡ್ತಾ ಇದ್ದಾನೆ. 2 ದಿನ ಹಿಂಗೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಅವನೇನು ಅಂತ. ಸರಿ ಗಾಯ್ಸ್, ಊಟ ಆದ್ಮೇಲೆ ನಾನು ತಂದಿರೋ ಟೊಮೆಟೊ ರೈಸು, ಅವನು ದಾಲ್ ಮತ್ತು ರೈಸ್ ತಂದಿದ್ದಾನೆ, ವೈಟ್ ರೈಸ್. ಚಿಪ್ಸ್ 2 ಪ್ಯಾಕೆಟ್ ನಾನೇ ಕೊಡಿಸ್ದೆ. ಓಕೆ, ಊಟ ಆದ್ಮೇಲೆ ಕ್ರಂಚಿ ರೋಲು. ಗಾಯ್ಸ್ ಅಣ್ಣ ಏನು ಮಾಡಿದ್ದಾನೆ ಅಂದರೆ ಕ್ರಂಚಿ ರೋಲ್ ಅಕೌಂಟ್ ತೊಗೊಂಡಿದ್ದಾನೆ. ಆನಿಮೆ ನೋಡೋ ವೆಬ್ಸೈಟ್ ಅದು. ಅಕೌಂಟ್ ತೊಗೊಂಡು ಬೇರೆಯವ್ರ ಇಮೇಲ್ ಐ ಡಿ ಲಾಗಿನ್ ಆಗಿದ್ದಾನೆ. ದುಡ್ಡು ಕಟ್ಬಿಟ್ಟಿದ್ದಾನೆ ಇವಾಗ. ಹೇಳು ಮಗ ಇದ್ರ ಬಗ್ಗೆ. ಯಾರ್ಯಾರಿಗೆ ಎಲ್ಲರಿಗೂ ಅನಿಸ್ತೀಯಾ? ನೆಕ್ಸ್ಟ್ ಮಂತ್ ಗಿವ್ ಅವೇ ಇರುತ್ತೆ. ನಮ್ಮ ಸ್ಯಾಲ್ರಿಲಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಕಮೆಂಟಲ್ಲಿ ಹೇಳಿ. ಮ್ಯಾಕ್ಸಿಮಮ್ ಬಜೆಟ್ ಎಷ್ಟು ಹೇಳಿ ಒಬ್ರಿಗೆ? 50 ರೂಪಾಯಿಗೆ. 50 ರೂಪಾಯಿ ಒಳಗಡೆ ಯಾವ ಐಟಮ್ ಸಿಗುತ್ತೋ ಎಲ್ಲನೂ ನಾವು ಪ್ಯಾಕ್ ಮಾಡ್ಬಿಟ್ಟು ನಾವೇ ಕಳಿಸ್ತೀವಿ. ಅಡ್ರೆಸ್ ಜೊತೆಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಶ್ರೀ ಶರಣ್ ಅಂತ ಇರುತ್ತೆ. ಅವನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಡೈರೆಕ್ಟಾಗಿ ಅವನಿಗೂ ಮಾಡ್ಬೋದು. ಫ್ರೀ ಶಿಪ್ಮೆಂಟ್. ಏನಂತೀಯ? ಬೇಗ ಹೇಳು. 2 ದಿನ ಮಾಡ್ಕೊತಾ ಇದ್ದಾರೆ. ನೋಡಿ ಗಾಯ್ಸ್, ಖಾಲಿ ಆಯಿತು. ಚೂರಿದೆ, ಇನ್ನು ಬರ್ತೀವಿ. ಮತ್ತೆ ಕೆಳಗಡೆ ಒಂದು ವಾಕ್ ಹೋಗ್ತೀವಿ ಇವಾಗ.